ಫೇಸ್ಬುಕ್ ಎಲ್ಲ ಫೇಸ್ಬುಕ್ ಆತ್ಮೀಯ ಬಂಧುಗಳೇ, ಎಲ್ಲ ಆತ್ಮೀಯ ಯಕ್ಷಿತ್ ರಾಯಲ್ ಅಕಾಡೆಮಿಯ ಗಾಯನ ಮತ್ತು ಕಲಾವಿದ ಬಂಧುಗಳೇ, ಅದೇ ರೀತಿಯಲ್ಲಿ ಎಲ್ಲ ಫೇಸ್ಬುಕ್ನ ಫಾಲೋ ಮಾಡ್ತಕ್ಕಂಥ ಎಲ್ಲ ಫೇಸ್ಬುಕ್ನ ಅಭಿಮಾನಿಗಳೇ, ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಮಗೆ ಪುಕ್ಸಟೆ ಬರಲಿಲ್ಲ. ಸಾಕಷ್ಟು ಜನಗಳ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಬಂತು. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ಸಿಪಾಯಿ ದಂಗೆ ಸಮಯದಲ್ಲಿ ಮಂಗಲ್ ಪಾಂಡೆ ಭಾರತ ದೇಶದ ಪ್ರಪ್ರಥಮ ಕ್ರಾಂತಿಕಾರಿ ಆದರೆ, ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಿನ ಪ್ರಪ್ರಥಮ ಕ್ರಾಂತಿಕಾರಿ. ಏನಪ್ಪ ಅಂದರೆ, ಸ್ವತಂತ್ರ ಬಂದಿದ್ದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಒಂದೇ ದಿವಸ. ಸ್ವತಂತ್ರ ಬರೋಕ್ಕೆ 220 ವರ್ಷಗಳ ಮುಂಚೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು. ಇದು ನಮ್ಮ ದೇಶದ ಇತಿಹಾಸ. ನಾವು ಹೀಗೆ ಇತಿಹಾಸನ ಅವಲೋಕಿಸ್ಕೊಂತ ಬಂದಾಗ ನಾವು ಮಾತಿಗೆ ಮುಂಚೆ ಉತ್ತರ ಭಾರತದಲ್ಲೇ ಉದಾಹರಣೆ ತಗೋತೀವಿ, ಅವರು ಇವರು ಅಂತೆಲ್ಲ. ಯಾಕೆ ನಮ್ಮ ಜನಗಳ ಕಣ್ಣಿಗೆ ಮೈಲಾರ ಮಹಾದೇವ ಕಾಣಿಸಲ್ವಾ, ಸಿಂಧೂರ ಲಕ್ಷ್ಮಣ ಕಾಣಿಸಲ್ವಾ? ಅದೇ ರೀತಿಯಲ್ಲಿ ಇನ್ನೂ ಹಿಂದಕ್ಕೆ ಹೋಗೋಣ. 12ನೇ ಶತಮಾನದಲ್ಲಿ ಗೋರಿ ಮೊಹಮ್ಮದ್ ಅಂತಕ್ಕಂತಹ ಒಬ್ಬ ದಾಳಿಕೋರರ ವಿರುದ್ಧ ನಮ್ಮ ಪೃಥ್ವಿರಾಜ್ ಚೌಹಾಣ್ ಮೊದಲನೇ ಸತಿ ಗೆದ್ದು ಬೀಗಿರ್ತಾನೆ. 2ನೇ ಸತಿ ನಮ್ಮವರೇ ಚಮಚಗಳು ಹಾಕ್ಬಿಟ್ಟು ಅವನ್ನ ಸಹಾಯ ಮಾಡಿ ಇಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ 12ನೇ ಶತಮಾನದಲ್ಲಿ ಕಳೆದು ಹೋಗುತ್ತೆ. ಆನಂತರ ಯಾವುದೇ ಒಬ್ಬ ರಾಜ ರಾಣಾ ಪ್ರತಾಪ ಸಿಂಹನ್ ತನಕನೇ ತೊಗೊಬೋದು, ರಾಣಾ ಸಂಗ್ರಾಮ್ ಸಿಂಹನೇ ತೊಗೊಬೋದು, ಯಾರು ಒಬ್ಬ ವಿದೇಶಿ ಸೈನ್ಯದ ವಿರುದ್ಧ ಗೆದ್ದ ಇತಿಹಾಸನೇ ಇಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಗೆಲುವನ್ನು ತಂದುಕೊಟ್ಟವರು ಉಲ್ಲಾಲ ರಾಣಿ ಹಬ್ಬಕ್ಕ. ಮೊಘಲರ ಕಡೆ ದೊರೆಯಾದಂತಹ ಜಾಮೋರಿನ್ ಮತ್ತು ವಾಸ್ಕೋ ಡಿ ಗಾಮನ್ನು ಸೋಲಿಸಿ ಭಾರತ ದೇಶನೂ ಯುದ್ಧದಲ್ಲಿ ಗೆಲ್ಬೋದು ಅಂತಕ್ಕಂಥ ಒಂದು ಪರಂಪರೆ ತಂದುಕೊಟ್ರು. ಅದಾದ ನಂತರ ಮುಂದೆ ಬಂದರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ. ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತೀವಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ನನಗೂ ಅಭಿಮಾನ ಇದೆ. ಆದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗಿಂತ 50 ವರ್ಷ ಮುಂಚೆನೇ ಕಿತ್ತೂರು ರಾಣಿ ಚೆನ್ನಮ್ಮ ಚಾಕರಿನ ಬಲಿ ತಗೊಂಡು ಬ್ರಿಟಿಷ್ನವ್ರನ್ನ ಹೊಡೆದು ಓಡಿಸಿದ್ಲು. ಅಲ್ಲೇ ಇದ್ದಂಥ ಮಲ್ಸಂದ್ರ ಅಂತಕ್ಕಂಥ ಇನ್ನೊಬ್ಬ ಚಮಚ ಹಾಕೊಟ್ಟು ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಸಹಾಯ ಮಾಡಿದ. ಸಂಗೊಳ್ಳಿ ರಾಯಣ್ಣನ ಸಹ ಅದೇ ರೀತಿಯಲ್ಲಿ ಸಹಾಯ ಮಾಡಿದ್ರು. ಇದು ನಮ್ಮ ದೇಶದ ದುರಂತ. ಒಂದ್ಸತಿ ಒಬ್ಬ ಬ್ರಿಟಿಷ್ನವ್ರು ಹೇಳ್ತಾರೆ, ಬಿಲ್ ರೈಸ್ ಅಂತ ನೀವು ಕೇಳಿರ್ಬೋದು, ಕನ್ನಡನ ಆಡಳಿತ ಭಾಷೆ ಮಾಡಿದವರು, ಕಿಟಳ್ಳು ಕನ್ನಡದ ನಿಘಂಟು ಬರೆದವರು. ಅಲ್ಲ ರೀ, ನೀವು ಹಿಂದೂಗಳು ಒಂದೊಂದೇ ಕೈ ತಗೊಂಡು ಹೊಡೆದಿದ್ರು ಎಲ್ಲ ಓಡೋಗ್ಬಿಡ್ತಿದ್ದಾರೆ, ಇಷ್ಟು ಒಬ್ಬರ ಮೇಲೆ ಇಷ್ಟು ನಿಮ್ಗೆ ಹೊಟ್ಟೆ ಹೊಡಿದೆಯಲ್ಲ, ಅದಕ್ಕೆ ನಾವು ನಿಮ್ಮನ್ನು ಆಳ್ತಿದ್ವಿ ಅಂತ ಬ್ರಿಟಿಷ್ನವ್ರು ಹೇಳಿದ್ದಾರೆ. ನಮಗೆ ಸ್ವತಂತ್ರದ ಕಿಚ್ಚನ್ನು ಹಚ್ಕೊಟ್ಟರು ಆ್ಯನಿ ಬೆಸೆಂಟ್ ಅಂತಕ್ಕಂಥ ಒಬ್ಬ ಐರಿಷ್ ಮಹಿಳೆ. ಇವತ್ತಿಗೂ ಐರ್ಲ್ಯಾಂಡ್ ರಿಪಬ್ಲಿಕ್ ಆರ್ಮಿ ಇದೆ. ಐರ್ಲ್ಯಾಂಡ್ ಇವತ್ತೂ ಬ್ರಿಟಿಷಿಂದ ಸ್ವಾತಂತ್ರ್ಯ ಪಡೆಯಬೇಕು ಅಂತ ಇವತ್ತು ಹೋರಾಟ ಮಾಡ್ತಾ ಇದೆ. ಅಂತಹ ಒಬ್ಬಳು ಮಹಿಳೆ ನಮ್ಗೆ ಹೇಳ್ಕೊಟ್ಲು ಮಾಡಿ ಅಂತ. ನಮ್ಮನ್ನು ಕಾಂಗ್ರೆಸ್ ಅಂತ ಕಟ್ಕೊಟ್ಟಿದ್ದಾರೆ, ಅದು ಬ್ರಿಟಿಷ್ನ ಏವನ್ಸ್. ಅಂದರೆ ನಾವೆಲ್ಲ ಪೊಳಕಿನಲ್ಲಿ ತಗೊಂಡು ನಮ್ಮಲ್ಲಿ ಏನೂ ಇರುವಂಥ ಪರಿಸ್ಥಿತಿ ಇದ್ದಾಗ ಮಹಾತ್ಮ ಗಾಂಧಿ ಅಂತಕ್ಕಂಥ ಒಂದು ಶಕ್ತಿ, ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥ ಒಂದು ಕ್ರಾಂತಿ, ರಾಯ್ ಬಿಹಾರಿ ಬೋಸ್ ಇರ್ಬೋದು, ಬಿಪಿನ್ ಚಂದ್ರ ಬೋಸ್ ಇರ್ಬೋದು, ಅಸಾದುಲ್ಲಾ ಖಾನ್ ಇರ್ಬೋದು, ಇಲ್ಲಿ ಜಾತಿ ಧರ್ಮದ ಅವಶ್ಯಕತೆ ಇಲ್ಲ. ಅಸಾದುಲ್ಲಾ ಖಾನ್ ಪ್ರೇರೇಪಣೆಯಿಂದಲೇ ಸುಭಾಷ್ ಚಂದ್ರ ಬೋಸು, ಬಿಪಿನ್ ಚಂದ್ರ ಬೋಸ್ ಎಲ್ಲ ಸೇರಿ ಐಎನ್ಎ ಕಟ್ಟಿದ್ರು. ಒಂದು ಸೈನ್ಯ ಅಂತ ನಮ್ಮ ದೇಶ ಕೊಟ್ಟಿದ್ದವರು. 1945ರಲ್ಲಿ ದೇಶನ ಮೊಟ್ಟ ಮೊದಲ ಸ್ವತಂತ್ರ ಕೊಟ್ಟರು ಸುಭಾಷ್ ಚಂದ್ರ ಬೋಸು. ನಮ್ಮ ಅಂಡಮಾನ್ ನಿಕೋಬಾರ್ ಅವ್ರು ಆಕ್ಯುಪೈ ಮಾಡಿಕೊಂಡು ಪೋಲ್ ಬೇರೆ ತನಕ ಬಂದಿರ್ತಾರೆ. ನಮ್ಮವರೇ ಇದ್ದಂಥ ಕೆಲವು ಮರಾಠಿಗರು ಅವರು ಇವರು ಸೇರಿ ನಮ್ಮ ಸುಭಾಷ್ ಚಂದ್ರ ಬೋಸ್ನ ಸಹಾಯ ಮಾಡ್ತಾರೆ. ಅವ್ರು ಸತ್ರೋ ಇಲ್ಲ ಅಂತ ಇವತ್ತಿಗೂ ದಿಗುವಾಗಿದೆ. ಇಂತಹ ಒಬ್ಬ ಸುಭಾಷ್ ಚಂದ್ರ ಬೋಸು ಕ್ರಾಂತಿಯಿಂದ ಗೆಲ್ಲಕ್ಕಾಗಲ್ಲ ಅಂತ ಶಾಂತಿ ಮಂತ್ರ ಹೇಳ್ಕೊಟ್ಟು ನಿದ್ದೆ ಮಾಡ್ತಿದ್ದ ಜನರ ಬಡ್ಡೆಬಿಸಂತ ಗಾಂಧಿ ಅವರೆಲ್ಲರ ಒಂದು ಪ್ರೇರೇಪಣೆಯಿಂದ ಕನ್ನಡ ನಾಡಿನಲ್ಲಿ ಕಮಲಾದೇವಿ ಬಂಡೋಪಾಧ್ಯಾಯ ಇರ್ಬೋದು, ಕಮಲಮ್ಮ ಇರ್ಬೋದು, ಸುಶೀಲಮ್ಮ ಇರ್ಬೋದು, ಮಹಿಳಾ ಪಡೆಯೋದು. ಒಟ್ಟು ನಮ್ಮ ಮನೆ ಸತತ ಹುಲಿಯಾರ ದೊರೆಸ್ವಾಮಿಗಳು, ಕಾನಾಡ್ ಸದಾಶಿವರಾಯರು, ನಾಸುಬ್ಬಯ್ಯನವರು, ಹೀಗೆ ಹಲವಾರು ಪರಂಪರೆಗಳು ನಮ್ಮ ಕನ್ನಡ ನಾಡಲ್ಲಿ ಹೋರಾಟ ಮಾಡ್ಕೊಂಡ್ಬಂದರು. 2 ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಒಂದು ಬೆಂಗಳೂರು ಪಟ್ಟಣದಲ್ಲಿ ಇರ್ತಕ್ಕಂಥ ವಿಜಯರಾಶ್ವತ, ಇನ್ನೊಂದು ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂಥ ಮಳವಳ್ಳಿ ಮತ್ತು ಮದ್ದೂರಲ್ಲಿ ಇರ್ತಕ್ಕಂಥ ಶಿವಪುರ ಸತ್ಯಾಗ್ರಹ ಸೌಧ. ಇವು ನಮ್ಮ ಕನ್ನಡ ನಾಡಿನ ಒಂದು ಜನ್ಮಂತ ಸಾಕ್ಷಿಯಾಗುತ್ತೆ. ಕಡೆಯದಾಗಿ ಇವತ್ತು ನಾವೇನಾದ್ರು ಹಿಂಗೆ ಮೈಗಿಟ್ಕೊಂಡು ಮಾತಾಡ್ತಿದ್ದೀವಿ, ಒಂದು ಆಡಿಟೋರಿಯಂ ಮಾಡಿದ್ದೀವಿ, ಮತ್ತೊಂದು ಮಾಡಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣನೇ ನಾಲ್ವಡಿ ಕೃಷ್ಣರಾಜರು. ಇಡೀ ಏಷ್ಯಾದಲ್ಲಿ ಪ್ರಪ್ರಥಮವಾಗಿ ಬೆಳಕನ್ನು ಕಂಡಂಥ ನಾಡು ನಮ್ಮ ಕನ್ನಡ ನಾಡು. ಬೆಂದ ಕಾಲೂರಿನ ಸಿದ್ದಿ ಕಟ್ಟೆಕೆರೆ ಇವತ್ತು ಯಾವುದು ಕೃಷ್ಣರಾಜೇಂದ್ರ ಮಾರುಕಟ್ಟೆ ಆಗಿದೆ, ಆ ಜಾಗದಲ್ಲಿದ್ದಂಥ ಕೆರೆ ಸಮೀಪದಲ್ಲಿ ಮೊದಲನೇ ಬಾರಿ ಬೆಳ್ಕೊಂಡಂತಹ ನಾಡು ನಮ್ಮ ಕನ್ನಡ ನಾಡು. ಅದು ಏಷ್ಯಾ ಖಂಡದಲ್ಲಿ. ಮತ್ತು ಕಾವೇರಿ ನೀರು, ಹೀಗೆ ಹಲವಾರು ಕೊಡುಗೆ ಕೊಟ್ಟರು ಮೈಸೂರು ಮಹಾರಾಜರು.
ಅವನ್ನೆಲ್ಲ ನೆನೆಸ್ಕೊಂತ ಸ್ವಾಮಿ ವಿವೇಕಾನಂದರು ಭಾರತ ದೇಶ ಮತ್ತು ಭಾರತ ಧರ್ಮದ ಬಗ್ಗೆ ಚಿಕಾಗೋದಲ್ಲಿ ಮಾತಾಡಿದಾಗ ದುಡ್ಡು ಕೊಟ್ಟಿದ್ದು ನಮ್ಮ ಮೈಸೂರು ಮಹಾರಾಜರಿಗೆ. ಇಂಥ ಪರಂಪರೆ ಇರ್ತಕ್ಕಂಥ ನಾವು ಸ್ವತಂತ್ರನ ಆಚರಿಸಬೇಕಾದ್ರೆ ಕನ್ನಡ ನಾಡನ್ನು ನೆನೆಸ್ಕೊಂಡು ಕನ್ನಡ ನಾಡಿನ ಕೊಡುಗೆಗಳನ್ನ ನೆನೆಸ್ಕೊಂಡು ಆನಂತರ ಉತ್ತರ ಭಾರತಕ್ಕೆ ಹೋಗೋಣ. ಉತ್ತರ ಭಾರತದ ಮೇಲೆ ನಮಗೆ ದ್ವೇಷ ಇಲ್ಲ, ಆದರೆ ಪ್ರತಿಯೊಂದು ಇತಿಹಾಸ ಅವರದೇ ಮಾಡಿರೋ ತಪ್ಪು. ಇತಿಹಾಸ ಸ್ಟಾರ್ಟ್ ಆಗಿದೆ ಇಲ್ಲಿ. ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮ ಆಗಿದ್ದು 1857 ಆದ್ರೂ 1837 ಸ್ವಾಮಿ ಅಪ್ಪರ್ಪ ಅಂದರೆ ಚಿಕ್ಕ ವಿಜಯ ರಾಜೇಂದ್ರ ಕೊಡಗಿನ ಸ್ವಾಮಿ ಅಪ್ಪರ್ಪ ಅಂತ ಸನ್ಯಾಸಿಯಾಗಿ ಬಚ್ಚಿಟ್ಕೊಂಡು ಸೈನಿಕ ಕ್ರಾಂತಿ ಮಾಡ್ತಾನೆ. ಅದು 1857 ಸೈನಿಕ ಕ್ರಾಂತಿಗೆ ಒಂದು ಪ್ರೇರೇಪಣೆ ಆಗುತ್ತೆ. ಇಷ್ಟ ಅಂತ ನನಗೆ ಅವಕಾಶ ಕೊಡುವಂಥ ನನ್ನ ಮುದ್ದಿನ ಮಗಳು ದೀಪಿಕಾ ಆಚಾರ್ಯ ದೀಪು ಮೈ ಸ್ವೀಟ್ ಡಾರ್ಲಿಂಗ್ಗೆ ಶುಭಾಶಯಗಳನ್ನು ಹೇಳ್ತಾ ಸ್ವಾತಂತ್ರ್ಯ ದಿನಾಚರಣೆಗಳು. ನಿಮ್ಮೆಲ್ಲರಿಗೂ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ, ಅದೇ ರೀತಿ ರಾಘವೇಂದ್ರ ಲಕ್ಷ್ಮಣ ಜನ್ಮದಿನದ, ಚತುರ್ಭಾಷಾ ನಟ ಅರ್ಜುನ್ ಸಾರ್ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಂಗೆ ಈ ಥರ ಮಾತಾಡಿದ್ರೆ ಮಾತಾಡ್ತೀನಮ್ಮ.